ದೃಷ್ಟಿಯಿಂದ ಸರ್ಕಾರಿ ಜಮೀನನ್ನ 3 ಪ್ರಕರಣದಲ್ಲಿ ಇವತ್ತು ವಾಪಸ್ ಬಿಡುವ ರೀತಿ ಮಾಡಿರ್ತಕ್ಕಂಥ ನಮ್ಮ ಕೃಷ್ಣರಾಜ ಕ್ಷೇತ್ರದ ಶಾಸಕರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ಇವತ್ತು ಮೂಡ ಹಗರಣ 14 ಸೈಟು ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ಹಗರಣ ಆಗಕ್ಕೆ ಕಾರಣ ಏನು ಅಂದರೆ ಇದೇ ಹಿನ್ನೆಲೆಯಲ್ಲಿ ಇವತ್ತು ಮೂಡ ಅಕ್ವಿಷನ್ ಮಾಡ್ಕೊಂಡಿರ್ತದೆ, ಆದರೆ RTCನ ಬದಲಾಯಿಸಿರಲ್ಲ. ಅದ್ರ ಮೇಲೆ ಇಷ್ಟೆಲ್ಲ ಹಗರಣಕ್ಕೆ ಕಾರಣ ಆಗಿದೆ. ಯಾಕೆ ಈ ವಿಷಯ ನನಗೆ ಜ್ಞಾಪಕಕ್ಕೆ ಬಂತು ಅಂದರೆ, ನಾನು ಮೂಡ ಚೇರ್ಮನ್ ಆದಾಗ 2009-10ರಲ್ಲಿ ಈ ಥರದ ಸುಮಾರು RTCಗಳನ್ನ ನಾನು ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಟ್ಟು ಚಾಲನೆ ಕೊಟ್ಟಿದ್ದೆ. ಸುಮಾರು ಅವತ್ತಿನ ಕಾಲಕ್ಕೆ ಒಂದು 800-1000 ಎಕರೆಗಳನ್ನ ನಾನು RTC ಬದಲಾವಣೆ ಮಾಡೋದ್ರ ಮೂಲಕ ಅದು ಒಂದು ಹೊಸ RTCನ ಮೂಡ ಹೆಸರು ಬರೋ ರೀತಿಯಲ್ಲಿ ಮಾಡಿದ್ದೆ. ಮತ್ತೆ ಈಗ ಮೂಡ ಹಗರಣದಲ್ಲಿ ನಿವೇಶನಗಳನ್ನ ಪಡೆದಿದ್ದಾರೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ಪಡೆದಿರೋದು ಇದೇ ರೀತಿ. ಇನ್ನು ಎಷ್ಟು ಪ್ರಕರಣಗಳಿದ್ದೋ ಗೊತ್ತಿಲ್ಲ, ನನಗೆ ತುಂಬ ಜ್ಞಾಪನ ಬರ್ತಾ ಇದೆ ಇವತ್ತು. ಯಾಕೆಂದ್ರೆ RTC ಅವ್ರ ಹೆಸರು ಇರ್ತದೆ, ಅಕ್ವಿಷನ್ ಆಗಿರ್ತಕ್ಕಂಥದ್ದು ಮೂಡ ಹೆಸರಲ್ಲಿ ಅಕ್ವಿಷನ್ ಆಗ್ಬಿಟ್ಟಿದೆ. RTC ಬದಲಾವಣೆ ಮಾಡ್ಕೊಳ್ತಾರೆ ಯಾರು ತಪ್ಪು? ಮೂಲ ಅಧಿಕಾರಿಗಳು ತಪ್ಪು. ಈ ಅಧಿಕಾರಿಗಳು ಅವ್ರು ಮಾಡೋದು ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ಈ ಹಗರಣಗಳು ಪ್ರಾರಂಭ ಆಗಿರೋದು ಅಧಿಕಾರಿಗಳಿಂದ. ಕ್ರಮ ವಹಿಸ್ಬೇಕು. ಜಿಲ್ಲಾಡಳಿತ ಬರೀ ಕತೆ ಹೇಳೋದಲ್ಲ. ಜಿಲ್ಲಾಡಳಿತ ಏನು ಹೇಳ್ತದೆ, ಈಗ ಕ್ಯಾನ್ಸಲ್ ಮಾಡ್ತೀನಿ ಶಾಸಕರು ಮಾತಾಡೋದು, ಅದನ್ನು ಮಾಡಿ ನಾನು ನೋಡಿದೆ. RTC ಬದಲಾವಣೆ ಆಗಬೇಕು ಅಷ್ಟೇ ಅಂತ ಹೇಳಿದ್ರೆ ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ದೆ. ಅಷ್ಟು ಹಗುರವಾಗಿ ಮಾತಾಡೋದಲ್ಲ. ಇಷ್ಟೆಲ್ಲ ಹಗರಣಗಳಾಗಿದ್ರು ಸಹ ಅವ್ರ ಮೇಲೆ ಕ್ರಮ ಇಲ್ಲ. ಮುಖ್ಯಮಂತ್ರಿ ಹಗರಣ ಇದೇ ಥರ ಆಯಿತು. ಈಗ RTC ಬದಲಾವಣೆ ಆಗದೆ ಇದ್ದವರು ಸೈಟ್ಗಳು ನಿವೇಶನಗಳು ಪಡೆದಿದ್ದಾರಲ್ಲ, ED ಎಂಟ್ರಿ ಆಗಿದೆ. ಅದನ್ನು ವಾಪಸ್ ಮಾಡೋ ಪ್ರಕ್ರಿಯೆ ಇವತ್ತವರೆಗೂ ಒಂದು ಪ್ರಾರಂಭ ಆಗಿಲ್ಲ. ಮೂಡದಲ್ಲಿ ಉಳಿಸ್ತೀವಿ ಬಾಯಲ್ಲಿ ಹೇಳ್ತಾ ಇದ್ದಾರೆ ಹೊತ್ತು ಇದಕ್ಕೇನೋ ಒಂದು ಕಮಿಟಿ ರಚನೆ ಮಾಡಿದ್ರ ಈ ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸರ್ಕಾರ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಆ ನಿವೇಶನಗಳನ್ನ ಒಂದೇ ಒಂದು ನಿವೇಶನ ಇವತ್ತರೆಗೂ 50-50 ಕೊಟ್ಟಿರ್ತಕ್ಕಂಥದ್ದನ್ನ ವಾಪಸ್ ತಗೊಳ್ಳುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಲಿಲ್ಲ. ಪದೇ ನಾವು ಒತ್ತಾಯ ಮಾಡ್ತಾನೆ ಇದ್ದೀವಿ. ಇದರಿಂದ ಸರ್ಕಾರ ಇದೆ ಅಂತ ಒಪ್ಕೋಬೇಕಾಗತ್ತೆ. ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಕೋಪ ಕಟಾಕ್ಷ ಇದೆ ಅಂತಕ್ಕಂಥ ಒಪ್ಪಿಗೆ ಇದ್ದರೆ ನಮ್ಮೇನು ಅಭ್ಯಂತರ ಇಲ್ಲ. ಅದು ನೇರವಾಗಿ ಬೇಕಾದ್ರೆ ಮುಖ್ಯಮಂತ್ರಿಗಳು ಹಗರಣದ ಬಗ್ಗೆ ನಾವು ಯಾರು ಮಾತಾಡೋದಿಲ್ಲ. ದಯವಿಟ್ಟು ಹಗರಣಗಳು ಬಯಲಿಗೆಳೆಯುವುದು ಸಹಜವಾಗಿ ಈ ಥರ ಅಪರೂಪಕ್ಕೂ 1-2 ವಿಷಯಗಳು ಗೊತ್ತಾಯಿತು. ನಮ್ಮ ಈ ಹಗರಣಗಳ ಶಾಸಕರು ಅವ್ರಿಗೆ ಯಾಕೆ ಸಲ್ಲಿಸ್ತಾ ಇರಲಿಲ್ಲ. 24 ಎಕರೆ ಜಮೀನು ಅಂದರೆ 9,000 ಕೋಟಿ. ಇದು 1,000 ಕೋಟಿ ಉಳಿತಾಯ ಮಾಡೋಂಥ ಯಾರ ಜವಾಬ್ದಾರಿ? ನಮ್ಮ ಶಾಸಕರ ಜವಾಬ್ದಾರಿನ, ಸಾರ್ವಜನಿಕರ ಜವಾಬ್ದಾರಿ ಯಾರು? ಸರ್ಕಾರ ಜವಾಬ್ದಾರಿ ಅದು. ಈಗ ಸರ್ಕಾರ ಈ ಜವಾಬ್ದಾರಿಯಿಂದ ಬೇಜವಾಬ್ದಾರಿಯಿಂದ ನಡ್ಕೊಂತಿದ್ಯಾ? ಇದಕ್ಕೆಲ್ಲ ಜಿಲ್ಲಾಡಳಿತ ಉತ್ತರ ಕೊಡಬೇಕಾಗತ್ತೆ. ಯಾವುದೇ ಅಧಿಕಾರಿಗಳು ಕೇಳಿದ್ರೆ ಬೇಜವಾಬ್ದಾರಿಯಿಂದ ನಡ್ಕೊಂತಾರೆ. ಮೂಡಾನ ಇವತ್ತು ಒಂದು ಪ್ರಾಧಿಕಾರವಾಗಿ ಬದಲಾವಣೆ ಆದರೂ ಸಹ ಅದು ಆಡಳಿತದಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ ಇದೆ ಅಂದರೆ ಅದಾದರೂ ಸಹ ಹೇಳಬೇಕಾಗತ್ತೆ. ಇಲ್ಲಿವರೆಗೆ ಎಷ್ಟು RTCಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದೀರಿ? 1970 ಇಸ್ವಿಯಿಂದ ಇಲ್ಲಿವರೆಗೆ ಎಷ್ಟು ಅಕ್ವಿಷನ್ ಆಗಿದೆ, ಅದರಲ್ಲಿ ಎಷ್ಟು ಬದಲಾವಣೆ ಆಗಿದೆ, 16 ಸಹ ಅಧಿಕಾರಿಗಳು ಗಮನಿಸಬೇಕು. ಒತ್ತಾಯ ಮಾಡ್ತೀನಿ, ಈ ಥರ ಪ್ರಕರಣಗಳಲ್ಲಿ ಯಾರೇ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಸಹ ಇದರಲ್ಲಿ ಜಮೀನು ಓನರ್ಗೂ ಸಹ ಕ್ರಮ ತಗೋಬೇಕು. ಅದು ಪಡೆದಿರ್ತಕ್ಕಂಥವ್ರ ಮೇಲೆ ನಾವು ಏನಂದರೆ ಅವರು ತಗೊಂಡಿರ್ಬೋದು, ಅವರು ಮೋಸ ಆಗಿರ್ಬೋದು. ಯಾರು ಇವತ್ತು ಸರ್ಕಾರಿ ಜಾಗನ ತಂದು ಈ ಸ್ಥೈರ್ಯವಾಗಿ ಬಂದು ಕ್ಯಾನ್ಸಲೇಷನ್ ಮಾಡ್ತಾರೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಇಂಥವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ.